ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ನಾನಿವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ನಾವೀಗ ಪೂಜೆ ಎಲ್ಲ ಆಯಿತು, ದೇವರಿಗೆಲ್ಲ ದೀಪ ಇಟ್ಟು ಪೂಜೆ ಎಲ್ಲ ಮಾಡಿ ಈಗ ನಾನು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ. ದೇವರಿಗೆಲ್ಲ ದೀಪ ಇಟ್ಟು ದೇವರಿಗೆಲ್ಲ ಪೂಜೆ ಮಾಡಿ ಆದ ನಂತರ ಈಗ ನಾನೇನು ಚಹಾ ಕುಡಿಬೇಕಷ್ಟೇ. ಫ್ರೆಂಡ್ಸ್, ಇವತ್ತು ಸಂಡೇಗೆ ಸ್ವಲ್ಪ ಬ್ಲಾಗ್ ಮಾಡುವಂತಿದ್ದೇವೆ. ಸಂಡೇ ಇವತ್ತು ಏನಾದರೂ ಸ್ಪೆಷಲ್ ಬೇಕಲ್ಲ, ನೋಡಬೇಕು. ಚಿಕನ್ ಮಾಡುವಂತ ಇದ್ದೇವೆ. ಆದರೂ ಚಿಕನ್ ಯಾವಾಗಲೂ ಬೇಡ ಅಂತ ಆಗ್ತದೆ. ನನ್ನ ಮಗನಿಗೆ ಚಿಕನ್ ಅಂದರೆ ಇಷ್ಟ, ಹಾಗಾಗಿ ನಾನು ಚಿಕನ್ ಮಾಡುವಂತಿದ್ದೇನೆ ಸಂಡೇಗೆ. ಮತ್ತು ನನ್ನ ಗಂಡನಿಗೆ ಸಹ ಸ್ವಲ್ಪ ಜ್ವರ ಉಂಟು, ಹಾಗೆ ಅವರು ಈಗ ಹೊರಗೆ ಹೋಗಿದ್ದಾರೆ. ನೋಡೋಣ, ನಾನು ತಿಂಡಿ ಆಗಲಿಲ್ಲ, ತಿಂಡಿ ಆಗಬೇಕಷ್ಟೇ. ತಿಂಡಿ ಆಗಬೇಕಷ್ಟೇ. ನಾವು ತಿಂಡಿ ಹಲಸಿನ ಕಡುಬು ಉಂಟು, ಅದನ್ನೇ ತಿನ್ನುವಂತ. ಹಲಸಿನ ಕಡುಬು ಉಂಟು, ಅದನ್ನೇ ತಿನ್ನುವಂತಿದ್ದೇನೆ. ಅಲ್ಲಿ ಹೊರಗೆ ಪೇಪರ್ ತಂದಿಟ್ರು, ನೋಡುವ. ಪೇಪರ್ ತಂದಿಟ್ಟು ಇವತ್ತು ಉದಯವಾಣಿ ಪೇಪರ್ ನೋಡಲಿಲ್ಲ, ನೋಡಬೇಕಷ್ಟೇ. ಇಲ್ಲಿ ಹೋಗಿದೆ ನಮ್ಮ ಬೆಕ್ಕು, ಇಲ್ಲಿ ಹೋಗಿದೆ. ಬೆಕ್ಕು ಕಾಣುವುದಿಲ್ಲ. ಚಿನಿ ಹಾಗೆ ಫಸ್ಟಿಗೆ ನಾನು ಯಾವಾಗಲೂ 1 ಗ್ಲಾಸ್ ನೀರು ಕುಡಿತೇನೆ, ಬಿಸಿ ನೀರು ಯಾವಾಗಲೂ. ಅಂದರೆ ನಾವು ಯಾವುದೇ ತಿನ್ನಲಿಕ್ಕಿಂತ ಮೊದಲು ನಾವು ಬಿಸಿನೀರನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕಂತ. ಅಂದರೆ ನಮ್ಮದು ಈ ಜೀರ್ಣಗೆಲ್ಲ, ನಾವು ನಿನ್ನೆ ರಾತ್ರಿ ಎಲ್ಲ ತಿಂದದ್ದೆಲ್ಲ ಅದು ಕಲ್ಮಶ ಉಂಟಲ್ಲ, ಅದಕ್ಕೋಸ್ಕರ ಈ ಬಿಸಿ ನೀರು ಅಂತಿದ್ರು ಅದೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಆದರೂ ನಾನು ಸಹ ಹಾಗೆ ಮಾಡ್ತಾ ಇದ್ದೇನೆ. ನನ್ನ ಗಂಡನಿಗೆ ಸಹ ಕೊಡ್ತೇನೆ ಬೆಳಿಗ್ಗೆ ಎದ್ದ ತಕ್ಷಣ. ಅವರಿಗೆ ಒಂದು ಚೆಂಬು ಉಂಟಲ್ಲ, ಚೆಂಬಲ್ಲಿ ಕೊಡ್ತೇನೆ. ಈಗ ನಾನು ಒಂದು ಗ್ಲಾಸಲ್ಲಿ ಕುಡಿಯೋದು. ಹಾಗೆ ಫ್ರೆಂಡ್ಸ್, ನಾಗರ ಪಂಚಮಿ ಎಲ್ಲ ಮುಗ್ದಾಯಿತು. ಇನ್ನು ನಮಗೆ ಅಷ್ಟಮಿ ಬರ್ತಾ ಉಂಟು. ಅಷ್ಟಮಿ ಸಹ ನಮ್ಮ ಆಚೆ ಗ್ರ್ಯಾಂಡ್ ಉಂಟು ತುಂಬ. ಕಡು ತುಂಬ ಚೆಂದ ಆಗ್ತದೆ ತಿನ್ನಲಿಕ್ಕೆ. ಇದು ತುಂಬ ನನ್ನ ಮಗನಿಗೆಲ್ಲ ಭಾರಿ ಇಷ್ಟ ಇದು. ಅಂದರೆ ನಾವು ವರ್ಷಕ್ಕೊಮ್ಮೆ ಮಾಡೋದಲ್ಲ, ನಮಗೆ ಅದು ಎಲ್ಲ ಸಹ ಸಿಗೋದಿಲ್ಲ ಈಚೆ, ನಾವು ಅಂಗಡಿಯಿಂದ ತರಬೇಕು. ಮೊದಲೆಲ್ಲ ನನ್ನ ಅತ್ತೆ ನಡ್ತಿದ್ರು ಅದ್ರ ಇದು ಹಳದಿಯ ಇದ್ರದ್ದು ಅದು ನಡ್ತಿದ್ರು ಅತ್ತೆ ಮೊದಲು. ಮಂಜಲ್ ಅಂತ ಹೇಳ್ತಾರೆ ಅದಕ್ಕೆ, ತುಳುವಲ್ಲಿ ಮಂಜಲ್ ಅಂತ. ಅದು ನಡ್ತಿದ್ರು. ಅದು ತುಂಬ ಆಗ್ತಿತ್ತು, ತುಂಬ ಮಂದಿ ತಗೊಂಡು ಹೋಗ್ತಿದ್ರು ನಮ್ಮ ಮನೆಯಿಂದ. ಈಗ ನಮ್ಮ ಮನೆಯಲ್ಲಿ ಇಲ್ಲ, ನಮಗೆ ಇಲ್ಲ. ಈಗ ನಾವು ಅಂಗಡಿಯಿಂದ ತರಬೇಕಷ್ಟೇ. ನಾನು ಹಣ ಕೊಟ್ಟು ತಂದದ್ದು ಅಂಗಡಿಯಿಂದ ಹೋಗಿ. ಇನ್ನು ನೋಡಬೇಕು, ನೆಡಬೇಕಂತಿದ್ದೆ ನಾನು ತಂದದನ್ನು. ವರ್ಷಕ್ಕೊಮ್ಮೆ ಅದು ನಾವು ಅದನ್ನು ನಮ್ಮ ಮನೆಯಿಂದಲೇ ಮಾಡಿದ್ದೆ ನಾವು ಯೂಸ್ ಮಾಡಿದರೆ ಒಳ್ಳೆಯದಲ್ಲ. ಇದು ಅಂಗಡಿಯಿಂದ ತರ್ತಾರೆ, ಅದು ಅದಕ್ಕೆ ಯಾವುದು ಮಿಕ್ಸ್ ಮಾಡ್ತಾರೆ ಅಂತ ಸಹ ಗೊತ್ತಿರೋದಿಲ್ಲ ನಮಗೆ. ಹಾಗೆ ನಾವು ಸಹ ನೆಟ್ಟರೆ ಒಳ್ಳೆಯದಲ್ಲ. ಮಾಡಬೇಕು, ಟ್ರೈ ಮಾಡಬೇಕು. ಅದೇ ನನ್ನ ಗಂಡ ಚಿಕನ್ ತಂದಿಟ್ಟಿದ್ದಾರೆ. ಈಗ ಚಿಕನ್ ಏನು ಮಾಡಬೇಕು, ನೋಡೋದು ಎಂತ ಮಾಡೋದಂತ. ಸಾರು ಮಾಡೋದಾ, ಸುಕ್ಕ ಮಾಡೋದಾ, ಪೆಪ್ಪರ್ ಮಾಡೋದಂತ ಆಲೋಚನೆ ಮಾಡೋದು. ನೋಡುವ ಎಂತ ಮಾಡ್ತೇನೆ ಅಂತ ಗೊತ್ತಾಗ್ತದಲ್ಲ. ಮಾಡಿ ಆದಂದರೆ ನಿಮಗೆ ಸಹ ಶೇರ್ ಮಾಡ್ತೇನೆ. ಫ್ರೆಂಡ್ಸ್, ಪದಾರ್ಥ ಆಗ್ತಾ ಉಂಟು. ಚಿಕನ್ದ ಸಾರು ಮಾಡಿದ್ದು, ಚಿಕನ್ ಸಾರು ಮತ್ತು ರೊಟ್ಟಿ ಉಂಟು. ಆಮೇಲೆ ರೊಟ್ಟಿ ಮತ್ತು ಚಿಕನ್ ಸಾರು ತಿನ್ನುವಂಥ ಅಂಗಡಿ ರೊಟ್ಟಿ ಉಂಟು. ಹಾಗೆ ಈಗ ಸಾರು ನೋಡಿ, ಸಾರು ಆಗ್ತಾ ಉಂಟು. ಚಿಕನ್ ಸಾರು ಆಗ್ತಾ ಉಂಟು, ರೆಡಿ ಆಗ್ತಾ ಬಂತು. ಅದು ಒಂದು 2-3 ಕುದೀಲಿ ಅಂತ. ನನ್ನ ಮಗ ತಾಯಿ ಮನೆಗೆ ಹೋದ. ಈಗ ಸ್ವಲ್ಪ ಬೋರ್ ಆಗ್ತದೆ. ಅವನಿದ್ರೆ ಸಹ ನನಗೆ ಮತ್ತು ಅವನಿಗೆ ಗಲಾಟೆ ಆಗ್ತದೆ, ಇಲ್ಲದ್ರೂ ಸಹ ಬೋರ್ ಆಗ್ತದೆ.
ಹಾಗೆ ಸ್ವಲ್ಪ ಇದು ಆಗಲಿ. ಪದಾರ್ಥ ಕುದಿಯಿತು, ಚಿಕನ್ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಚಿಕನ್ ರೆಡಿ ಆಯಿತು. ಘಮ 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 ಪರಿಮಳ ಬರ್ತದೆ. ನೋಡಿ ನಮ್ಮದು ಹೋಮ್ ಪ್ರಾಡಕ್ಟ್, ಚಿಕ್ಕದು ಹೋಮ್ ಪ್ರಾಡಕ್ಟ್ ನೋಡಿ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ತಮ್ಮ ಇದ್ದಾರೆ, ಅವರು ಮಾಡೋದು ಇಬ್ಬರು. ಇದು ಚಿಕ್ಕದೊಂದು ಹೋಮ್ ಪ್ರಾಡಕ್ಟ್, ದೊಡ್ಡದಲ್ಲ ನೋಡಿ. ಅದು ಅಡಿ ಕುತ್ಕೊಳ್ಬಾರ್ದು, ಅಂದರೆ ತಲೆ ಹಿಡಿತದಲ್ಲ, ತಲೆ ಹಿಡಿಬಾರ್ದು. ಅದು ಹಾಗೆ ತಿರುಗಿಸ್ತಾ ಇರಬೇಕು ಸಾಧಾರಣ. ಇದು 3 ಗಂಟೆ ಬೇಕು, 3 ಗಂಟೆ ಬೇಕು ಒಂದು ಗೋಧಿ ಹಲ್ವ ಮಾಡೋದಾದರೆ. ಅಂದರೆ ಹಾಗೆ ತಿರುಗಿಸ್ತಲೇ ಇರಬೇಕು. ಇನ್ನೊಂದಕ್ಕೆ ಸ್ವಲ್ಪ ಕಲರ್ ಹೊಡಿ ಹಾಕಬೇಕು. ಹಾಕಿದ್ರೂ ಒಳ್ಳೆಯದು, ಬೇರೆ ಬೇರೆ ಕಲರ್ ಬರ್ತದಲ್ಲ ಆ ಕಲರ್ ಹಾಕ್ತಾರೆ. ಇದು ನೋಡಿ, ಇದು ಎಷ್ಟು ತುಂಬ ಕಷ್ಟದ ಕೆಲಸ ಮಾಡ್ತದೆ ಅದು ಹಲ್ವ. ಕೇಳ್ತಾರಲ್ಲ ಟೇಸ್ಟ್ ಉಂಟು, ಹಾಗೆ ಉಂಟು, ಹೀಗೆ ಉಂಟು, ಎಷ್ಟು ಕಷ್ಟ ಉಂಟು ಮಾಡಲಿಕ್ಕೆ. ಇದು ನಮ್ಮದೊಂದು ಚಿಕ್ಕ ಹೋಮ್ ಪ್ರಾಡಕ್ಟಲ್ಲಿ ಮಾಡೋದು ನಾವು. ಇದು ಹಲ್ವ ನಾನು ರ್ಯಾಪ್ ಮಾಡಲಿಕ್ಕೆ, ಅಂದರೆ ನಮಗೊಂದು ಆರ್ಡ್ರ್ ಬಂದಿದೆ, ಹಾಗೆ ಅದನ್ನು ಹೀಗೆ ರ್ಯಾಪ್ ಮಾಡಲಿಕ್ಕೆ ಹೀಗೆ ರ್ಯಾಪ್ ಮಾಡಲಿಕ್ಕೆ. ಹಾಗೆ ನಮಗೊಂದು 600 ಪೀಸ್ ತನಕ ಆರ್ಡ್ರ್ ಉಂಟು, ಹಾಗೆ ಅದಕ್ಕೆ ರ್ಯಾಪ್ ಮಾಡುವ ಅಂತ ಅಲ್ವ. ಇಷ್ಟು ಮಾಡಿ ಆಯಿತು, ಇನ್ನೂ ಸಹ ಮಾಡಲಿಕ್ಕೆ ಉಂಟು. ಎಲ್ಲ ಕಾಗದೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಹೀಗೆ ಮಾಡಿ ನೋಡಿ, ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಡಿಸಿದೆ. ಇದು ನಮಗೊಂದು ಆರ್ಡ್ರ್ ಬಂದಿತ್ತು, ಹಾಗೆ ಇದನ್ನು ಮಾಡುವ ಅಂತ. ಹಾಗೆ ನಮಗೆ ಒಂದು ನೋಡಿ ಇಷ್ಟು ಮಾಡಿಟ್ಟಿದ್ದೇನೆ. ನಮ್ಮದೊಂದು ಚಿಕ್ಕ ಹೋಮ್ ಪ್ರಾಡಕ್ಟ್. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ನೀವು ನಮಗೆ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಇಷ್ಟ ಆದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬೈ, ಟೇಕ್ ಕೇರ್ ಮಚ್.